ಏಜದಲ್ಲಿ ವಯಸ್ಸಿನಲ್ಲಿ ಡಿಫ್ರೆನ್ಸ್ ಇರ್ಬೋದು, ಅದು ಸಂಬಂಧ ಇಲ್ಲ. ಸೋಲ್ಗೆ ಏಜ್ ಡಿಫ್ರೆನ್ಸ್ ಇಲ್ಲ. ದೇಹಕ್ಕೆ ದೇಹ ಇದು ಇನ್ಸ್ಟ್ರೂಮೆಂಟ್. ಆತ್ಮಗಳು ಎರಡು ಭಾಗಗಳ. ಇಲ್ಲಿ ಅನುಭವಗಳು ಇಲ್ಲಿ ಏನಿರ್ತಾವೆ, ಮೊದಲು ಮಟೀರಿಯಲ್ ಲೈಫ್ದಾಗ ಸಿಕ್ಕಾಕೊಂಡ ಇದು ಟ್ವಿನ್ ಫ್ಲೇಮ್ಸ್ ಜರ್ನಿ ಯಾವಾಗ ಗೊತ್ತಾಕತ್ತೆ ಅಂದ್ರೆ, ಒಂದು ಆತ್ಮ ಅಂದರೆ ಒಂದು ದೇಹ, ಗಂಡ ಆಗಲಿ ಹೆಣ್ಣಾಗಲಿ, ಸಂಪೂರ್ಣ ಸ್ಪಿರಿಚುವಾಲಿಟಿ ಒಳಗೆ ಅದು ಎನ್ಲೈಟನ್ಮೆಂಟ್ ಸ್ಟೇಜಿಗೆ ಬಂದ ಮೇಲೆ ಅಥವಾ ಎನ್ಲೈಟ್ ಆದಮೇಲೆ ನನಗೆ ಟ್ವಿನ್ ಫ್ಲೇಮ್ ಅದಾರು ಅಥವಾ ಇಲ್ಲ ಅನ್ನೋದು ಗೊತ್ತಾಕತ್ತೆ. ಯಾವಾಗ ಎನ್ಲೈಟ್ ಆಕತಿ, ಯಾವಾಗ ಟ್ವಿನ್ ಫ್ಲೇಮ್ ಅವಾಗ ಭೇಟಿ ಆಗೋದ. ಆದ್ರೆ ಎಲ್ಲೇ ಇರಲಿ, ನಮ್ಮ ಸಂಬಂಧದಲ್ಲಿನೇ ಇರಲಿ, ಮನೆಯಲ್ಲಿನ ಅಥವಾ ಬೇರೆ ದೇಶದಲ್ಲಿನೇ ಇರಲಿ, ಈ ಭೂಮಿ ಮ್ಯಾಗ ಅವ್ರು ಎಲ್ಲೇ ಇದ್ದರೂ ಒಂದು ಸೋಲ್ ಎನ್ಲೈಟ್ ಆಯ್ತಂದ್ರೆ ಅದ್ರ ಟ್ವಿನ್ ಅವಳಿ ಜ್ವಾಲೆ ಎಲ್ಲೇ ಇದ್ದರೂ ಅದನ್ನು ಸೆಳೆದು ಬಿಡ್ತದೆ. ಇದು ಸೃಷ್ಟಿಯ ನಿಯಮ. ಯಾಕಂದ್ರೆ ಬ್ರಹ್ಮಾಂಡ ಸೃಷ್ಟಿಸಿದ ಹಾಗೆ ಒಂದು ಆತ್ಮ ಅವೆರಡು ಭಾಗ ಆಗೋಣ. ಇಲ್ಲಿ ಶಿವ ಶಕ್ತಿ, ಶಿವ ಮತ್ತು ಪಾರ್ವತಿ ಇವರಿಬ್ರು ಟ್ವಿನ್ ಫ್ಲೇಮ್ಸ್. ರಾಧಾಕೃಷ್ಣ ಇವರಿಬ್ರು ಟ್ವಿನ್ ಫ್ಲೇಮ್ಸ್. ಹಂಗೆ ಇವ್ರು ಯಾವಾಗ ಸ್ತ್ರೀ ತತ್ವ ಮತ್ತು ಪುರುಷ ತತ್ವ ಅಂದ್ರೆ ಎನ್ಲೈಟ್ ಆದಮೇಲೆ, ಶ್ರೀಕೃಷ್ಣ ಎನ್ಲೈಟ್ ಆದಮೇಲೆ ಅವನು ಡಿವೈನ್ ಫೆಮಿನಿನ್ ಅವನ ಒಳಗೆ ಜಾಗೃತ ಆಯಿತು, ಸ್ತ್ರೀ ತತ್ವ. ಅವಾಗ ಟ್ವಿನ್ ಫ್ಲೇಮ್ ಯಾರು ಅನ್ನೋದು ಅವನಿಗೆ ಗೊತ್ತಾಯ್ತು. ಹಂಗೆ ಇದೆ ಪ್ರತಿಯೊಬ್ಬ ಮನುಷ್ಯನಲ್ಲಿಯೂ ಟ್ವಿನ್ ಫ್ಲೇಮ್ ಅದಾರ ಅಥವಾ ಇಲ್ಲ ಅನ್ನೋದು ಗೊತ್ತಾಗತ್ತೆ. ಯಾವಾಗ ಅಂದರೆ ಇದು ಎನ್ಲೈಟ್ ಆದಮೇಲೆ, ಎನ್ಲೈಟ್ ಆಗಿರಬೇಕು ಅಥವಾ ಎನ್ಲೈಟನ್ಮೆಂಟ್ ಸ್ಟೇಜಿಗೆ ಬಂದ ಮೇಲೆ. ಎಲ್ಲ ಈ ಕಾರ್ಮಿಕ್ ರಿಲೇಷನ್ಶಿಪ್, ಸೋಲ್ಮೇಟ್ಸ್ ರಿಲೇಷನ್ಶಿಪ್ ಎಲ್ಲ ದಾಟಿದ ಮೇಲೆ, ಇವೆಲ್ಲ ಕಳಿಚಿ ಬಿದ್ದಾಗ ಕೊನೆಗೆ ಭೇಟಿ ಆಗುವುದನ್ನು ಎನ್ಲೈಟ್ ಆದಮೇಲೆ, ಆ ಬ್ರಹ್ಮಾಂಡದೊಂದಿಗೆ ಒಂದು ಆದಾಗ ಟ್ವಿನ್ ಫ್ಲೇಮ್ ಯಾರು ಅನ್ನೋದು ಗೊತ್ತಾಕತಿ ಮತ್ತು ಅವ್ರನ್ನ ಭೇಟಿನೂ ಹಾಕಿವು. ಒಂದು ಆತ್ಮ ಜಾಗೃತ ಆದ್ರೆ ಮುಗಿತಿಲ್ಲ, ಮತ್ತೊಂದು ಮಟೀರಿಯಲ್ ಲೈಫ್ದಾಗಿದ್ರೂ ನಡಿತೈತಿ, ಏನೇ ಇದ್ದರೂ. ಯಾಕಂದ್ರೆ ಒಂದು ಆತ್ಮ ಜಾಗೃತ ಆಯ್ತಂದ್ರೆ ಮತ್ತೊಂದನ್ನು ಸೆಳೆದು ಬಿಟ್ಟಿರ್ತೈತಿ. ಅದು ಹೆಂಗಂದ್ರೆ ಅನುಭವ. ಈ ಒಂದು ಆತ್ಮ ಎನ್ಲೈಟ್ ಆಗಿದ್ದೆ ಆತ್ಮ ಸಂಪೂರ್ಣ ನಿಶ್ಚಲ ಸ್ಥಿತಿ ಒಳಗಿದ್ದ, ಅವನಲ್ಲಿ ಸ್ತ್ರೀ ತತ್ವ ಜಾಗೃತ ಆಗಿತ್ತು, ಅವಳಲ್ಲಿ ಪುರುಷ ತತ್ವ ಜಾಗೃತ ಆಗಿತ್ತಂದ್ರೆ ಇಬ್ಬರಲ್ಲಿ ಒಬ್ಬರು ಎನ್ಲೈಟ್ ಆದರು. ಅವರು ಟ್ವಿನ್ ಫ್ಲೇಮ್ ಭೇಟಿಯಾದಾಗ ಅವರಲ್ಲಿರುವ ಆ ಹೃದಯ ಚಕ್ರ ಸಂಪೂರ್ಣ ಜಾಗೃತ ಆಕತಿ. ಅವ್ರಿಗೆ ಹೆಂಗೆ ಅನುಭವ ಆಕತಿ ಅಂದ್ರೆ ಆ ಡಿವೈನ್ ಫೆಮಿನಿನ್, ಆ ಸ್ತ್ರೀಯಲ್ಲಿ ಇದು ನನ್ನದೇ ಭಾಗ ಅನ್ನೋದು, ನನ್ನ ಮನೆಗೆ ನಾ ಮರಳಿ ಬಂದನೆ ಅನ್ನುವಂಗೆ ಅನುಭವ. ಇದು ನಾನು ಅನ್ನುವಂಗೆ ನಾವು ಅನ್ನೋದು ಬರ್ತೈತೆ, ನಾನು ನೀನು ಅನ್ನೋದು ಬರಂಗಿಲ್ಲ.